ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಬಾಂಗ್ಲಾದೇಶದಲ್ಲಿ ಚುನಾವಣೆ ಯಶಸ್ವಿ, ಬಿಎನ್ಪಿ ಪಾರ್ಟಿ ಭರ್ಜರಿ ಬಹುಮತ, ತಾರೆಕ್ ಇನ್ನ ಮುಂದಿನ ಬಾಂಗ್ಲಾ ಪ್ರಧಾನಿ. ಅಣೆಕಟ್ಟೆ ಸುರಕ್ಷತೆಗೆ ಆದ್ಯತೆ ಅಗತ್ಯ, ಅಂತಾರಾಷ್ಟ್ರೀಯ ಅಣೆಕಟ್ಟೆ ಸುರಕ್ಷೆ ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಪಾದನೆ. 25 ಲಕ್ಷ ಟನ್ ಗೋಧಿ ರಫ್ತಿಗೆ ಒಪ್ಪಿಗೆ, ಹೆಚ್ಚುವರಿಯಾಗಿ 5 ಲಕ್ಷ ಟನ್ ಸಕ್ಕರೆ ರಫ್ತಿಗೂ ಸಹ ಅನುಮೋದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಪೀಡಿತರಿಗೆ ನೆರವಾದ ತಂತ್ರಜ್ಞಾನ, ಕಿದ್ವಾಯಿ ಸಮಸ್ಯೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಹೆಚ್ಚಳ, ಶೀಘ್ರ ಚೇತರಿಕೆ, ಆಸ್ಪತ್ರೆ ಅವಧಿ ಕಡಿತ. ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ದೇಶಕರಾದ ಜೋ ಸೈಮನ್ ಇನ್ನಿಲ್ಲ. ನ್ಯಾಯಮೂರ್ತಿಗಳ ವಿರುದ್ಧ 8630 ದೂರು, ಕಾನೂನು ಸಚಿವಾಲಯವು ಲೋಕಸಭೆಗೆ ನೀಡಿದ ಮಾಹಿತಿ. ಮೊಬೈಲ್ ಗೀಳಿನಿಂದ ಪ್ರಾಣಕ್ಕೆ ಕುತ್ತು, ಕಲಾ ಪ್ರತಿಭೋತ್ಸವದ ವೇಳೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ. ತಮಿಳುನಾಡಿನ ಚುನಾವಣೆಗೂ ಮುನ್ನ ಮಹಿಳೆಯರಿಗೆ ಬಂಪರ್ ಆಫರ್ ನೀಡಿದ ಸ್ಟಾಲಿನ್, ಪ್ರತಿ ಮಹಿಳೆಯ ಖಾತೆಗೆ ತಲಾ 5,000 ಹಣ ವರ್ಗಾವಣೆ. ಸಾರಿಗೆ ಅಧಿಕಾರಿಗಳಿಗೆ ಹೈಕೋರ್ಟ್ ತರಾಟೆ, ಒಂದು ಲ್ಯಾಂಬರ್ಗಿನಿ ಕಾರಿನ ಪ್ರಹಸನ, ದಾಖಲೆ ಮೋಸ ವಂಚನೆ ಆರೋಪ. ಏಷ್ಯನ್ ಶೂಟಿಂಗ್ನಲ್ಲಿ ಅಮರ್ಪ್ರೀತ್ಗೆ ಚಿನ್ನ, ಕೊನೆಯ ದಿನವೂ ಭಾರತ ಶೂಟರ್ಗಳ ಪ್ರಾಬಲ್ಯ. ಆಸ್ಟ್ರೇಲಿಯಾಗೆ ಜಿಂಬಾಬ್ವೆ ಆಘಾತ, ಸಾಂಘಿಕ ಆಟದ ಪ್ರದರ್ಶನ ನೀಡಿ 23 ರನ್ಗಳಿಂದ ಗೆದ್ದ ಸಿಕಂದರ್ ಪಡೆ.